ಇರಾನ್ ಇಸ್ರೇಲ್ ಸಂಘರ್ಷದ ನಡುವೆ ಇಂಧನ ಬೆಲೆಗಳು ದಿಢೀರ್ ಏರಿಕೆಯಾಗಿದ್ದು ತೈಲ ಕಂಪನಿಗಳು ಈ ಹೊರೆಯನ್ನ ಗ್ರಾಹಕರ ಮೇಲೆ ಹೊರಿಸಿವೆ. ಇದರಿಂದ ಭಾರತದಲ್ಲಿ ಗೃಹ ಬಳಕೆಯ ಮತ್ತು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳು ಬೆಲೆಗಳು ಭಾರೀ ಏರಿಕೆಯಾಗಿವೆ. ಸಾವಿರಾರು ಮೈಲು ದೂರದಲ್ಲಿ ನಡೆಯುತ್ತಿರುವ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಕಹಿ ಬಿಸಿ ನಮ್ಮ ಅಡುಗೆ ಮನೆಗೆ ಕೂಡ ತಟ್ಟಿದೆ. ಇದು ಮಾರ್ಚ್ 7 ಶನಿವಾರದ ಬೆಳಿಗ್ಗೆ ತೈಲ ಕಂಪನಿಗಳು ಹೊಸ ದರ ಪಟ್ಟಿಯನ್ನು ಬಿಡುಗಡೆ ಮಾಡಿ ಜನರಿಗೆ ಭಾರೀ ಶಾಕ್ ಅನ್ನು ಕೊಟ್ಟಿದೆ. ಗೃಹ ಬಳಕೆಯ 14 ಕೆಜಿ ಸಿಲಿಂಡರ್ ಬೆಲೆ ಬರೋಬ್ಬರಿ 60 ರೂಪಾಯಿ ಹೆಚ್ಚಳವಾಗಿದ್ದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಅಕ್ಷರಶಃ 115 ರೂಪಾಯಿಗಳಿಗೆ ಏರಿಕೆಯಾಗಿದೆ. ಅಂದರೆ ನೀವು ಹೋಟೆಲ್ನಲ್ಲಿ ತಿನ್ನುವ ಒಂದು ಪ್ಲೇಟ್ ಇಡ್ಲಿ ಅಥವಾ ಒಂದು ಕಪ್ ಕಾಫಿಯ ಬೆಲೆ ಕೂಡ ಇನ್ನು ಮುಂದೆ ದುಬಾರಿ ಆಗೋದು ಕೂಡ ಗ್ಯಾರಂಟಿ. ಈ ಬೆಲೆ ಏರಿಕೆ ಯಾಕಾಯಿತು, ಇದರ ಹಿಂದೆ ಇರುವ ಅಸಲಿ ಕಾರಣವೇನು ಅನ್ನೋದನ್ನು ಹೇಳ್ತಿ ಕೇಳಿ. ನೋಡಿ ಗೆಳೆಯರೇ, ನಮಗೆ ಅನಿಸುತ್ತೆ ಯಾವುದೋ ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ ನಮಗೇನು ಅಂತ. ಆದರೆ ಜಾಗತಿಕ ಮಾರುಕಟ್ಟೆ ಅನ್ನೋದು ಒಂದು ಸರಪಳಿ ಇದ್ದ ಹಾಗೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದರೆ ಸಾಕು, ಇಡೀ ಜಗತ್ತಿನ ಕಚ್ಚಾ ತೈಲದ ಪೂರೈಕೆಯಲ್ಲಿ ಏರುಪೇರಾಗುತ್ತೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಈಗ ತಾರಕಕ್ಕೇರಿದೆ. ಇದರಿಂದಾಗಿ ಸಮುದ್ರ ಮಾರ್ಗದಲ್ಲಿ ತೈಲ ಸಾಗಾಟ ಮಾಡುವ ಹಡಗುಗಳಿಗೆ ಭದ್ರತೆಯ ಭೀತಿ ಎದುರಾಗಿದೆ. ಇದರ ನೇರ ಪರಿಣಾಮ ಭಾರತದ ತೈಲ ಕಂಪನಿಗಳ ಮೇಲೆ ಬಿದ್ದಿದೆ. ಕಳೆದ 3 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿ ಬೆಲೆ ಏರಿಕೆಯಾಗುತ್ತಿರುವುದು ನಿಜಕ್ಕೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಈ ಜಾಗತಿಕ ಒತ್ತಡಕ್ಕೆ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗಿನ ಹೊಸ ದರಗಳನ್ನು ನೋಡೋದಾದರೆ ನಮ್ಮ ರಾಜ್ಯದಲ್ಲಿ 14 ಕೆಜಿ ಸಿಲಿಂಡರ್ ಬೆಲೆ ಈಗ 915 ರೂಪಾಯಿಗೆ ಬಂದು ನಿಂತಿದೆ. ಇನ್ನು ದೇಶದ ರಾಜಧಾನಿ ದೆಹಲಿಯಲ್ಲಿ 913 ರೂಪಾಯಿ ಆದರೆ ಮುಂಬೈನಲ್ಲಿ 912 ರೂಪಾಯಿ ದಾಟಿದೆ. ಗ್ಯಾಸ್ ಸಿಲಿಂಡರ್ಗೆ ದೇಶದಲ್ಲಿ ಅತಿ ಹೆಚ್ಚು ಹಣ ನೀಡೋದು ನಮ್ಮ ಕರ್ನಾಟಕ. ಗೆಳೆಯರೇ, ಇನ್ನು ಹೋಟೆಲ್ ಮತ್ತು ರಸ್ತೆ ಬದಿಯ ವ್ಯಾಪಾರಿಗಳ ಕತೆ ಕೇಳಲೇಬೇಡಿ. ವಾಣಿಜ್ಯ ಸಿಲಿಂಡರ್ ಬೆಲೆ 115 ರೂಪಾಯಿಗಳ ಜಾಸ್ತಿ ಆಗಿದೆ ಅಂದರೆ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ತಿಂಡಿ ತಿನಿಸುಗಳ ಬೆಲೆ ಏರಿಸಲೇಬೇಕಾಗುತ್ತೆ. ಇದು ಕೇವಲ ದೊಡ್ಡ ಹೋಟೆಲ್ಗಳಿಗಷ್ಟೇ ಅಲ್ಲ, ರಸ್ತೆ ಬದಿಯ ಪುಟ್ಟ ಗಾಡಿಗಳಲ್ಲಿ ವ್ಯಾಪಾರ ಮಾಡುವ ಬಡವರಿಗೂ ಕೂಡ ಇದು ಹೊಡೆತವನ್ನು ಕೊಡ್ತಾ ಇದೆ. ಜನಸಾಮಾನ್ಯರು ಹೊರಗಡೆ ಹೋಗಿ ಒಂದು ಹೊತ್ತು ಊಟ ಮಾಡೋದು ಕೂಡ ಇನ್ನು ಮುಂದೆ ದುಬಾರಿ ಅನಿಸುವುದರಲ್ಲಿ ಸಂಶಯವೇ ಇಲ್ಲ. ಯುದ್ಧದ ಭೀತಿ ಹೀಗೆ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಈ ಬೆಲೆ ಇನ್ನೂ ಕೂಡ ಗಗನಕ್ಕೆ ಏರಬಹುದು ಅನ್ನುವ ಆತಂಕ ಕೂಡ ನಮ್ಮನ್ನ ಕಾಡ್ತಾ ಇದೆ. ಯಾಕಂದ್ರೆ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇನ್ನೂ ಕೂಡ ಸ್ಥಿರವಾಗಿಲ್ಲ. ಈ ಹಿಂದೆ ಕೂಡ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ನಾವು ಇಂತಹ ಪರಿಸ್ಥಿತಿಯನ್ನ ನೋಡಿದ್ವಿ. ಆದರೆ ಈ ಬಾರಿ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ತುಂಬಾನೇ ಸೆನ್ಸಿಟಿವ್ ಆಗಿದೆ. ಒಂದು ವೇಳೆ ಯುದ್ಧದ ಕದನ ವಿರಾಮ ಘೋಷಣೆ ಆಗದಿದ್ದರೆ ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆಯ ಬಿಸಿ ತಟ್ಟಬಹುದು ಅಂತ ಆರ್ಥಿಕ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕಂತೂ ಗ್ರಾಹಕರು ಸಿಲಿಂಡರ್ ಬುಕ್ ಮಾಡುವ ಮುನ್ನ ತಮ್ಮ ಜೇಬಿನ ಕಡೆ ಒಮ್ಮೆ ನೋಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ಸಿಲಿಂಡರ್ಗಳು ಬಳಕೆಯಾಗುತ್ತವೆ. ಇಂತಹ ಸಂದರ್ಭದಲ್ಲಿ 60 ರೂಪಾಯಿ ಏರಿಕೆ ಅಂದರೆ ಅದು ಸಾವಿರಾರು ಕೋಟಿ ರೂಪಾಯಿಗಳ ಹೊರೆ ಅಂತಾನೆ ಅರ್ಥ. ಸಬ್ಸಿಡಿ ವಿಚಾರದಲ್ಲೂ ಇನ್ನೂ ಯಾವುದೇ ಸ್ಪಷ್ಟನೆ ಕೂಡ ಬಂದಿಲ್ಲ. ಹೀಗಾಗಿ ಗೃಹಿಣಿಯರು ಬಜೆಟ್ ಹಾಕೋದೇ ದೊಡ್ಡ ಕಷ್ಟದ ಕೆಲಸವಾಗಿದೆ. ಸರ್ಕಾರ ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆಯನ್ನು ತಡೆ ಹಿಡಿಯಲು ಬೇರೆ ಏನಾದರೂ ಪರ್ಯಾಯ ಮಾರ್ಗವನ್ನು ಹುಡುಕಬೇಕಿತ್ತು ಅನ್ನೋದು ಜನರ ಅಭಿಪ್ರಾಯವಾಗಿದೆ. ಒಟ್ಟಿನಲ್ಲಿ ಯುದ್ಧ ಅನ್ನೋದು ಎಲ್ಲೋ ನಡೀತಾ ಇದ್ದರೂ ಕೂಡ ಅದರ ಬಿಸಿ ಮಾತ್ರ ನಮ್ಮ ಮನೆಯ ಸ್ಟವ್ ಹಚ್ಚುವಾಗ ನಮಗೆ ಫೀಲ್ ಆಗ್ತಾ ಇದೆ. ಈ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.